ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಿಂದ ಏನು ಒಂದು RRB ಗ್ರೂಪ್ ಡಿ ಹುದ್ದೆಗಳ ನೇಮಕಾತಿ ಮಾಡಿದ್ದಾರೆ. ಈ ಹುದ್ದೆಗೆ ಸಂಬಂಧಪಟ್ಟಂಗೆ ಸುಲಭವಾಗಿ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನೋಡಿ, ಇನ್ನೂ ಯಾರು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ನೋಡಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ. ಅದರ ಮೂಲಕ ನೀವು ಜಾಯ್ನ್ ಆಗಿ ಅಲ್ಲಿ ನಿಮಗೆ ಒಂದು ಕ್ವಿಕ್ ಆದ ಇನ್ಫಾರ್ಮೇಷನ್ ಆಗಿರ್ಬೋದು, ಏನೊಂದು ರಿಸಲ್ಟ್ಸ್ ಆಗಿರ್ಬೋದು, ಒಂದು ಜಾಬ್ ನೋಟಿಫಿಕೇಷನ್ ನಾನು ಅಲ್ಲಿ ಸೆಂಡ್ ಮಾಡಿರ್ತೀನಿ. ನಿಮಗೆ ಅಲ್ಲಿ ಕ್ವಿಕ್ ಆದ ಇನ್ಫಾರ್ಮೇಷನ್ ಸಿಗುತ್ತೆ. ಆದಷ್ಟು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನನ್ನು ಆಗಿ ಬನ್ನಿ. RRBಯಿಂದ ಏನು ಗ್ರೂಪ್ ಡಿ ವೇರಿಯಸ್ ಪೋಸ್ಟ್ಗಳಿಗೆ ನೇಮಕಾತಿ ಮಾಡಿದರೆ ಈ ಒಂದು ಹುದ್ದೆಗೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕಂತ ನೋಡ್ಕೋಣ. ನೋಡಿ, ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ನಿಮಗೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಅಂತ ನೋಡ್ಕೋಣ. ನೋಡಿ, ಮೊದಲೇ ಡಾಕ್ಯುಮೆಂಟ್ಸ್ ಏನೇನು ಬೇಕಂದರೆ SSLC ಅಂಕಪಟ್ಟಿ ಬೇಕಾಗುತ್ತೆ, ಮತ್ತು ನೀವೇನಾದರೂ ITIನ ಕಂಪ್ಲೀಟ್ ಮಾಡಿದ್ರೆ ITI ಸರ್ಟಿಫಿಕೇಟ್ ಬೇಕಾಗುತ್ತೆ, ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕು, ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಬೇಕು, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಮತ್ತು ನಿಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡೋದಿರುತ್ತೆ, ಅದಕ್ಕೆ ಫೋಟೋ ಸಿಗ್ನೇಚರ್ ಬೇಕು, ಮತ್ತು ಆ್ಯಕ್ಟಿವ್ ಇರುವ ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ಗಳಿದ್ದರೆ ನೀವು ಆರಾಮಾಗಿ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು. ಮತ್ತು ನಿಮ್ಮ ಒಂದು ಫೋಟೋ ಏನಿರಬೇಕು, ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕಾಗುತ್ತೆ. ಬನ್ನಿ ಈಗ ಅಪ್ಲೈ ಮಾಡ್ಕೊಂಡು ಯಾವ ರೀತಿಯಾಗಿ ಅಪ್ಲೈ ಮಾಡೋದಂತ ನೋಡೋಣ. ನೋಡಿ, ಈ ಒಂದು RRBಯಲ್ಲಿ ಈಗಾಗಲೇ ನೀವು ALP ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, RPF, NTPC ಇದರಲ್ಲಿ ಯಾವುದಾದ್ರೂ ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಿದರೆ ಈಗಾಗಲೇ ನೀವು ಒಂದು ವೆಬ್ಸೈಟ್ನಲ್ಲಿ ರಿಜಿಸ್ಟ್ರೇಷನ್ನ ಮಾಡಿರ್ತೀರ. ಅದಕ್ಕೆ ನೀವು ಲಾಗಿನ್ ಮಾಡಿ ಅಪ್ಲೈ ಮಾಡ್ಬೋದು. ಮತ್ತು ಇಲ್ಲ, ನಾನು ಯಾವುದೇ ರೀತಿಯಾಗಿ ಈ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಿಲ್ಲ ಅಂದರೆ ನೀವು ನ್ಯೂ ಯೂಸರ್ಸ್ಗಳಾಗಿರ್ತೀರ. ಅದಕ್ಕೆ ನೀವು ಒಂದು ಕ್ರಿಯೇಟ್ ಅಕೌಂಟ್ನ ಮಾಡ್ಕೊಂಡು ಆಮೇಲೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನನಗೆ ಯಾವ ರೀತಿಯಾಗಿ ಒಂದು ಕ್ರಿಯೇಟ್ ಆನ್ ಅಕೌಂಟ್ ಮಾಡಿ ಮತ್ತು ಲಾಗಿನ್ ಮಾಡಿ ಯಾವ ರೀತಿ ಅಪ್ಲೈ ಮಾಡೋದಂತ ನೋಡ್ಕೋಣ. ನೋಡಿ, ಮೊದಲನೇದಾಗಿ ನಾನು ಈ ಒಂದು ಲಿಂಕನ್ನು, ಅಂದರೆ ಈ ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಬರುತ್ತೆ. ಇಲ್ಲಿ ಮೊದಲನೇ ಆಪ್ಷನ್, ಇಲ್ಲಿ ಅಪ್ಲೈ ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಎರಡು ರೀತಿಯ ಒಂದು ಆಪ್ಷನ್ಸ್ಗಳು ಬರುತ್ತೆ. ಅಂದರೆ ಇಲ್ಲಿ ಒಂದು ಕ್ರಿಯೇಟ್ ಆ್ಯನ್ ಅಕೌಂಟ್, ಒಂದು ಆಲ್ರೆಡಿ ಹ್ಯಾವ್ ಆ್ಯನ್ ಅಕೌಂಟ್ ಅದು ಬರುತ್ತೆ. ಅಂದರೆ ಈ ವೆಬ್ಸೈಟ್ನಲ್ಲಿ ಯಾವುದೇ ರೀತಿ ನಾವು ಅರ್ಜಿ ಸಲ್ಲಿಸಿಲ್ಲ ಅಂದರೆ ಕ್ರಿಯೇಟ್ ಆ್ಯನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲ, ನಾನು ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡೀನಿ, ನಮಗೆ ಲಾಗಿನ್ ID ಇದೆ ಅಂದರೆ ಆಲ್ರೆಡಿ ಹ್ಯಾವ್ ಆ್ಯನ್ ಅಕೌಂಟ್ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಲಾಗಿನ್ ಮಾಡಿ ಅಪ್ಲೈ ಮಾಡಬೇಕು. ಈಗ ನಾನು ಕ್ರಿಯೇಟ್ ಆ್ಯನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಬೇಕಂತ ತೋರಿಸ್ತೀನಿ. ನೋಡಿ, ಕ್ರಿಯೇಟ್ ಆ್ಯನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ನೋಟ್ ಬರುತ್ತೆ. ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಆಲ್ರೆಡಿ ಕ್ರಿಯೇಟೆಡ್ ಆ್ಯನ್ ಅಕೌಂಟ್ ಫಾರ್ ಎನಿ CNE issued by RRB in 2024 ಆರ್ ನಾಟ್ ರಿಕ್ವೈರ್ಡ್ ಟು ರಿಜಿಸ್ಟ್ರೇಷನ್ ಆಗೇನು ಅಂತ ಹೇಳ್ತಾ ಇದೆ. ಅಂದರೆ ಈಗಾಗಲೇ 2024 ನಿಮಗೆ ALP ಸಾಕಷ್ಟು ನೇಮಕಾತಿ ಮಾಡಿದರು RRBಯಲ್ಲಿ. ಅದರಲ್ಲಿ ಯಾವುದಾದ್ರೂ ಒಂದು ಹುದ್ದೆಗೆ ನೀವು ಹಾಕುವಾಗ ರಿಜಿಸ್ಟರ್ ಮಾಡಿರ್ತೀರ, ನೀವು ಅದನ್ನು ರಿಜಿಸ್ಟರ್ ಮಾಡಿದರೆ ನೀವು ಲಾಗಿನ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ನಾನು ಯಾವುದೇ ರೀತಿ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂತಂದರೆ ನೀವು ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಆಮೇಲೆ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಕ್ರಿಯೇಟ್ ಆ್ಯನ್ ಅಕೌಂಟ್ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕಂತ ನೋಡ್ಕೋಣ. ನೋಡಿ, ಮೊದಲೇದಾಗಿ ಇಲ್ಲಿ ಒಂದು ಕಂಟ್ರಿ ಕೇಳುತ್ತೆ, ಇಲ್ಲಿ ಇಂಡಿಯಾ ಅಂತ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಪರ್ಸ್ನಲ್ ಇನ್ಫಾರ್ಮೇಷನ್ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ನೀವು ಪರ್ಸ್ನಲ್ ಇನ್ಫಾರ್ಮೇಷನನ್ನು ಒಂದು SSLC ಅಂಕಪಟ್ಟಿಯಲ್ಲಿರುವಂಥ ಡೀಟೇಲ್ಸ್ನ ನೀಡಬೇಕಾಗುತ್ತೆ. ಎಷ್ಟು ನೀವು ಇನ್ಫಾರ್ಮೇಷನ್ ಗೊತ್ತಿರಬೇಕು. ನೋಡಿ, ಇಲ್ಲಿ ನಿಮ್ಮ ಫುಲ್ ನೇಮ್ ಇರುತ್ತೆ, ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಫುಲ್ ನೇಮ್ ಇದೆಯಲ್ಲ ಅದನ್ನು ಫುಲ್ ನೇಮ್ ಹಾಕ್ಕೊಳ್ಳಿ, ಮತ್ತು ಅದನ್ನು ರೀಟೈಪ್ ಮಾಡ್ಕೊಳ್ಳಿ, ಅಂದರೆ ವೆರಿಫೈ ಮಾಡ್ಕೊಳ್ಳಿ. ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ನೇಮು ಮತ್ತೊಮ್ಮೆ ಇಲ್ಲಿ ವೆರಿಫೈ ಮಾಡ್ಕೋಬೇಕಾಗುತ್ತೆ. ಯು ಹ್ಯಾವ್ ಚೇಂಜ್ ಯುವರ್ ನೇಮ್, ನಿಮ್ಮ ನೇಮ್ ಏನಾದರೂ ಚೇಂಜ್ ಆಗಿದ್ರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲಾಂದರೆ ಸಿಂಪಲಾಗಿ ನೋ ಅಂತ ಹಾಕೊಳ್ಳಿ. ಮತ್ತು ನಿಮ್ಮ ಒಂದು SLC ಅಂಕಪಟ್ಟಿಲಿರುವಂಥ ಡೇಟ್ ಆಫ್ ಬರ್ತ್ ತಗೊಳ್ಳಿ, ಇಲ್ಲಿ ಮತ್ತೊಮ್ಮೆ ವೆರಿಫೈ ಮಾಡ್ಕೊಳ್ಳಿ. ನಿಮ್ಮ ಜೆಂಡರ್ ಹಾಕೊಳ್ಳಿ, ಮತ್ತೊಮ್ಮೆ ಇಲ್ಲಿ ನಿಮ್ಮ ಜೆಂಡರ್ನ ವೆರಿಫೈನ ಮಾಡ್ಕೊಳ್ಳಿ. ನಿಮ್ಮ ಫಾದರ್ ನೇಮ್ ಹಾಕ್ಕೊಳ್ಳಿ, SLC ಅಂಕಪಟ್ಟಿಲಿ ಇರುತ್ತಲ್ಲ ಅದೇ ರೀತಿಯಾಗಿ ಹಾಕ್ಕೊಳ್ಳಿ, ಮತ್ತೊಮ್ಮೆ ಇಲ್ಲಿ ವೆರಿಫೈನ ಮಾಡ್ಕೊಳ್ಳಿ. ಮದರ್ ನೇಮ್ ಹಾಕ್ಕೊಳ್ಳಿ, ಮತ್ತೊಮ್ಮೆ ಇಲ್ಲಿ ನಿಮ್ಮ ಮದರ್ ನೇಮ್ನ ವೆರಿಫೈನ ಮಾಡ್ಕೊಳ್ಳಿ. ಇಷ್ಟು ಒಂದು SLC ಅಂಕಪಟ್ಟಿ ಇರುವಂಥ ಡೀಟೇಲ್ಸ್ನ ಕರೆಕ್ಟಾಗಿ ಹಾಕ್ಕೊಳ್ಳಿ. ಯಾವುದೇ ರೀತಿ ಸ್ಪೆಲ್ಲಿಂಗ್ನ ಮಿಸ್ಟೇಕನ್ನು ಮಾಡ್ಕೊಳ್ಬೇಡಿ. ಇದಾದ ತಕ್ಷಣ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಒಂದು ಇಮೇಲ್ ID ಇಲ್ಲಿ ಮತ್ತು ನಿಮ್ಮ ಮೊಬೈಲ್ ನಂಬರ್ನ ಹಾಕೊಂಡು ಇಲ್ಲಿ ಜನರೇಟ್ ಇಮೇಲ್ OTP, ಇಲ್ಲಿ ಜನರೇಟ್ ಮೊಬೈಲ್ OTP ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಮೊಬೈಲ್ಗೆ OTP ಬರುತ್ತೆ. ಆ OTPನ ಇಲ್ಲಿ ಫಿಲ್ ಮಾಡಿ, ಮತ್ತು ಇಮೇಲ್ ID OTP ಬರುತ್ತೆ, ಆ ಇಮೇಲ್ ID OTP ಇಲ್ಲಿ ಫಿಲ್ ಮಾಡಿ. ಇಷ್ಟು ಡೀಟೇಲ್ಸ್ ನೀಡಿ. ಇದಾದ ತಕ್ಷಣ ಒಂದು ಆಧಾರ್ ವೆರಿಫಿಕೇಷನ್ ನೀವು ಕಂಪಲ್ಸರಿ ಕಡ್ಡಾಯವಾಗಿ ಮಾಡಬೇಕು. ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕೊಂಡು ಇಲ್ಲಿ ಜನರೇಟ್ ಆಧಾರ್ OTP ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ OTP ಬರುತ್ತೆ. ಆ OTPನ ಇಲ್ಲಿ ಹಾಕಿ ವೆರಿಫೈ ಮೇಲೆ ವೆರಿಫೈ ಮಾಡ್ಕೊಳ್ಳಿ. ಇಷ್ಟು ಇನ್ಫಾರ್ಮೇಷನ್ ನೀಡ್ಕೊಳ್ಳಿ. ಕೊನೆಯದಾಗಿ ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇರುತ್ತೆ, ಈ ಡಿಕ್ಲೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೊನೆಯದಾಗಿ ನೀವು ಕ್ರಿಯೇಟ್ ಯುವರ್ ಪಾಸ್ವರ್ಡ್, ಅಂದರೆ ನೀವು ಒಂದು ಪಾಸ್ವರ್ಡ್ನ ಇಲ್ಲಿ ಸ್ಟ್ರಾಂಗ್ ಆದ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಅದು ಯಾವ ರೀತಿಯಾಗಿರಬೇಕಂದ್ರೆ ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು, ಸ್ಮಾಲ್ ಲೆಟರ್, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ಒಂದು ನಂಬರ್ಸ್ ಇರಬೇಕು. ಈ ರೀತಿಯಾಗಿ ಕಾಂಬಿನೇಷನ್ ಮೂಲಕ ನೀವು ಒಂದು ಪಾಸ್ವರ್ಡ್ನೇ ಕ್ರಿಯೇಟ್ ಮಾಡಬೇಕು. ಎಕ್ಸಾಂಪಲ್ ಆಗಿ ನಾನು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕಂದ್ರೆ, ಈಗ ನನ್ನ ಹೆಸರು ಶ್ರೀಸಲ್ ಅಂದರೆ ನಾನು ಕ್ಯಾಪಿಟಲ್ S, ಸ್ಮಾಲ್ HRI, Sri @ 1
2 3 ಈ ರೀತಿಯಾಗಿ ಸ್ಟ್ರಾಂಗ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇದು ಮೊದಲನೇ ಅಕ್ಷರ ಕ್ಯಾಪಿಟಲ್ ಇರಲಿ, ಇವು 3 ಸ್ಮಾಲ್ ಅಕ್ಷರ ಇರಲಿ, ಇದು ಸ್ಪೆಷಲ್ ಕ್ಯಾರೆಕ್ಟರ್ ಮತ್ತು ಒಂದು ನಂಬರ್ಸ್. ಈ ರೀತಿಯಾಗಿ ಸ್ಟ್ರಾಂಗ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಮೇಲೆ ಅದೇ ರೀತಿ ಕನ್ಫರ್ಮ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ಅದು ಯಾವ ರೀತಿಯಾಗಿದೆ ಅದೇ ರೀತಿ ಹಾಕ್ಕೊಳ್ಳಿ. ಮತ್ತು ಕೊನೆಯದಾಗಿ ಇಲ್ಲಿ ಐ ಆಮ್ ನಾಟ್ ಅ ರೋಬೋಟ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಈ ರೀತಿಯಾಗಿ ಬಂದ ತಕ್ಷಣ ಪ್ರಿವ್ಯೂ ಆ್ಯಂಡ್ ಕ್ರಿಯೇಟ್ ಆ್ಯನ್ ಅಕೌಂಟ್ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಪ್ರಿವ್ಯೂ ತೋರಿಸುತ್ತೆ. ಏನೇನು ಡೀಟೇಲ್ಸ್ ನೀಡಿದಿರಲ್ಲ ಒಂದು ಪ್ರಿವ್ಯೂ ತೋರಿಸುತ್ತೆ. ನಿಮ್ಮ SSLC ಅಂಕಪಟ್ಟಿಯನ್ನು ಮುಂದಿಟ್ಕೊಳ್ಳಿ. ಅದನ್ನು ಇದನ್ನು ಚೆಕ್ ಮಾಡ್ಕೊಳ್ಳಿ. ಕರೆಕ್ಟ್ ಸ್ಪೆಲ್ಲಿಂಗ್ ಯಾವುದೇ ರೀತಿ ಮಿಸ್ಟೇಕನ್ನು ಮಾಡ್ಕೊಳ್ಬೇಡಿ. ಕರೆಕ್ಟಾಗಿ ನಿಮ್ಮ ಒಂದು ಪ್ರಿವ್ಯೂನ ಚೆಕ್ ಮಾಡ್ಕೊಂಡು ಕೊನೆಯದಾಗಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಏನೋ ಒಂದು ಅಕೌಂಟು ಕ್ರಿಯೇಟ್ ಆಗುತ್ತೆ. ನಿಮಗೆ SMS ಮೂಲಕ ಮತ್ತು ಜಿಮೇಲ್ನಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರು ಮತ್ತು ನಿಮ್ಮ ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡಿರ್ತಿಲ್ಲ ಸಕ್ಸಸ್ಫುಲ್ ಆಗುತ್ತೆ. ಇದಾದ ತಕ್ಷಣ ಡೈರೆಕ್ಟಾಗಿ ನೀವು ಲಾಗಿನ್ ಪೇಜ್ಗೆ ಬರಬೇಕಾಗುತ್ತೆ. ನೋಡಿ, ಅಕೌಂಟ್ ಏನು ಕ್ರಿಯೇಟ್ ಆದ ತಕ್ಷಣ ನಿಮಗೆ ನೆಕ್ಸ್ಟ್ ಇದೇ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡಬೇಕಂದ್ರೆ, ನೀವು ಏನು ರಿಜಿಸ್ಟ್ರೇಷನ್ ಮಾಡುವಾಗ ಒಂದು ಮೊಬೈಲ್ ನಂಬರ್, ಇಮೇಲ್ ID ಕೊಟ್ಟಿರ್ತೀರಲ್ಲ, ಈ ಎರಡರಲ್ಲಿ ಒಂದು ಹಾಕ್ಕೊಳ್ಳಿ. ಇಲ್ಲಿ ಮೊಬೈಲ್ ನಂಬರ್ನ ಹಾಕ್ಕೊಳ್ಳಿ. ಈಗೇನು ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿರ್ತೀರಲ್ಲ ಆ ಪಾಸ್ವರ್ಡ್ನ ಇಲ್ಲಿ ಹಾಕ್ಕೊಂಡು ಇಲ್ಲಿ ಡಿಕ್ಲೇರ್ ಇರುತ್ತೆ. ಈ ಡಿಕ್ಲೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಲಾಗಿನನ್ನು ಮಾಡ್ಕೊಳ್ಳಿ. ನೋಡಿ, ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದ ತಕ್ಷಣ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಒಂದಿಷ್ಟು ಜನರಲ್ ಇನ್ಸ್ಟ್ರಕ್ಷನ್ಸ್ ನೀಡಿರ್ತಾರೆ, ಇದನ್ನು ಓದ್ಕೊಳ್ಬೋದು. ಕೆಳಗೆ ಆನ್ಲೈನ್ ಅಪ್ಲಿಕೇಶನ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯಾವೊಂದು ಅಪ್ಲಿಕೇಶನ್ ಇಲ್ಲಿ ಅವೈಲೇಬಲ್ ಇದೆ ಅಂತ ಇಲ್ಲಿ ಮಾಹಿತಿ ಕೊಟ್ಟಿರ್ತಾರೆ. ಇಲ್ಲಿ ಗ್ರೂಪ್ ಡಿ ವೇರಿಯಸ್ ಪೋಸ್ಟ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ಡೀಟೇಲ್ಸ್ ಇರುತ್ತೆ. ಇಲ್ಲಿ ನೀವು ಒಂದು ಜೋನ್ ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಿ ಸಾಕಷ್ಟು ಜೋನ್ಸ್ಗಳಿರ್ತವೆ. ನೀವು ಕರ್ನಾಟಕದವರು ಬೆಂಗಳೂರು ಜೋನಿಗೆ ಅಪ್ಲೈ ಮಾಡಬೇಕಾ ಅಂತ ಯಾವುದೇ ರೀತಿ ಇಲ್ಲ. ನೀವು ಬೇಕಾದ ಜೋನಿಗೂ ಅಪ್ಲೈಯನ್ನು ಮಾಡ್ಬೋದು. ನಾನು ಈಗ ಎಕ್ಸಾಂಪಲ್ ಆಗಿ ಬೆಂಗಳೂರು ಜೋನಿಗೆ ಅಪ್ಲೈಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇದೆ, ಈ ಡಿಕ್ಲೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ರೀತಿಯಾಗಿ ಇಲ್ಲಿ ಪೇಜ್ ಓಪನ್ ಆಗುತ್ತೆ. ಇಷ್ಟು ಹಂತಗಳಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ನ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕು. ಏನೇನು ಡೀಟೇಲ್ಸ್ ಇರುತ್ತೆ ಅಂತ ನೋಡ್ಕೋಣ. ನೋಡಿ, ಮೊದಲೇದಾಗಿ ಈಗಾಗಲೇ ನೀವು ಒಂದು ಬೇಸಿಕ್ ಇನ್ಫಾರ್ಮೇಷನ್ ಇಲ್ಲಿ ನೀಡಿರ್ತಿರಲ್ಲ ಅಕೌಂಟ್ ಕ್ರಿಯೇಟ್ ಮಾಡುವಾಗ, ಇದು ಆಟೋಮೆಟಿಕ್ಕಾಗಿ ಇಲ್ಲಿ ಬಂದಿರುತ್ತೆ. ನೀವು ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲಿಂದ ಹಾಕಬೇಕಾಗುತ್ತೆ. ಅಂದರೆ ಇಲ್ಲಿ ಮ್ಯಾರಿಡ್ ಸ್ಟೇಟಿಂದ ನೀವು ಇಲ್ಲಿ ಅಪ್ಲಿಕೇಶನನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಏನೇನು ಡೀಟೇಲ್ಸ್ ನೀಡಬೇಕು ನಾನು ಹೇಳ್ತೀನಿ ನೋಡಿ. ಮೊದಲೇದಾಗಿ ಮ್ಯಾರಿಡ್ ಸ್ಟೇಟಸ್ ಕೇಳುತ್ತೆ. ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್ ಹಾಕೊಳ್ಳಿ, ಅನ್ಮ್ಯಾರಿಡ್ ಆಗಿದ್ದರೆ ಅನ್ಮ್ಯಾರಿಡ್ ಅಂತ ಹಾಕೊಳ್ಳಿ. ಮತ್ತು ನಿಮ್ಮ ರಿಲಿಜನ್ ಕೇಳುತ್ತೆ, ನಿಮ್ಮ ರಿಲಿಜನ್ ಯಾವುದು ನೋಡಿ. ನಾನು ರಿಲಿಜನ್ ಈ ರೀತಿಯಾಗಿ ಚೂಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಿಮ್ಮ ಮದರ್ ಟಂಗ್ ಕೇಳ್ತಾ ಇದೆ, ಅಂದರೆ ನಿಮ್ಮ ಮಾತೃಭಾಷೆ ಯಾವುದು ಅಂತ ಕೇಳ್ತಾ ಇದೆ. ಸಾಕಷ್ಟು ಲ್ಯಾಂಗ್ವೇಜ್ಗಳಿರುತ್ತೆ, ನಮ್ಮ ಮಾತೃಭಾಷೆ ಕನ್ನಡ ಆಗಿದೆ, ಅದಕ್ಕೆ ನಾವು ಕನ್ನಡ ಅಂತ ಇಲ್ಲಿ ನಾವು ಚೂಸನ್ನು ಮಾಡ್ಕೊಳ್ತಾ ಇದ್ದೀವಿ. ಇದಾದ ತಕ್ಷಣ ಒಂದು ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ಚೂಸ್ ಆಫ್ ಲ್ಯಾಂಗ್ವೇಜ್ ಫಾರ್ ಎಕ್ಸಾಮಿನೇಷನ್ ಅಂತ ಹೇಳ್ತಾ ಇದೆ. ಅಂದರೆ ನೀವು ಎಕ್ಸಾಮಿನೇಷನ್ ಯಾವ ಒಂದು ಭಾಷೆಯಲ್ಲಿ ಕಂಡಕ್ಟ್ ಮಾಡ್ತೀರಾ, ಯಾವ ಒಂದು ಭಾಷೆಯಲ್ಲಿ ಬರಿತೀರಾ ಅಂತ ಇಲ್ಲಿ ಕೇಳಿರ್ತಾರೆ. ಇಲ್ಲಿ ನೀವು ಯಾವ ಒಂದು ಭಾಷೆಯನ್ನು ಚೂಸ್ ಮಾಡ್ತಿರಲ್ಲ ಅದೇ ಭಾಷೆಯಲ್ಲಿ ನಿಮ್ಮ ಒಂದು ಕ್ವಶನ್ ಪೇಪರ್ ಬರುತ್ತೆ. ಅದೇ ಭಾಷೆಯಲ್ಲಿ ನೀವು ಒಂದು ಎಕ್ಸಾಮಿನೇಷನ್ನ ಅಟೆಂಡ್ ಆಗಬೇಕಾಗುತ್ತೆ. ಇಲ್ಲಿ ಇಂಗ್ಲೀಷ್ ಆಗಿರ್ಬೋದು, ಸಾಕಷ್ಟು ಲ್ಯಾಂಗ್ವೇಜ್ಗಳು ಇರ್ತವೆ. ನಾವು ಕನ್ನಡ ಅಂತ ಚೂಸ್ ಮಾಡ್ಕೊಳ್ತಾ ಇದ್ದೀವಿ. ನಾವು ಕನ್ನಡದಲ್ಲಿ ಎಕ್ಸಾಮಿನೇಷನ್ನ ಬರಿತಾ ಇದ್ದೀವಿ. ಇದಾದ ತಕ್ಷಣ ಎರಡು ರೀತಿ ಒಂದು ಆಪ್ಷನ್ಸ್ ಬರುತ್ತೆ. ಒಂದು ಪರ್ಮನೆಂಟ್ ವಿಸಿಬಲ್ ಮಾರ್ಕ್ಸ್ ಬಗ್ಗೆ ಡೀಟೇಲ್ಸ್ ನೀಡಬೇಕು. ಏನಾದರೂ ನಿಮಗೆ ಮಾರ್ಕ್ಸ್ಗಳಿದ್ದರೆ ಐಡೆಂಟಿಟಿ ಮಾರ್ಕ್ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ನೋ ಮಾರ್ಕ್ ಅಂತ ಈ ರೀತಿಯಾಗಿ ಸಿಂಪಲ್ ಆಗಿ ನೀವು ಟೈಪ್ ಮಾಡ್ಕೊಳ್ಳಿ. ನೋಡಿ, ನೆಕ್ಸ್ಟ್ ನಿಮಗೆ ಇಲ್ಲಿ ಕಮ್ಯುನಿಟಿ ಡೀಟೇಲ್ಸ್ ಅಂದರೆ ಕ್ಯಾಟಗರಿ ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ಇಲ್ಲಿ ಏನು ಒಂದು ಕ್ಯಾಟಗರಿ ಡೀಟೇಲ್ಸನ್ನು ನೀಡೋದು ಅಂತ ನೋಡ್ಕೋಣ. ನೋಡಿ, ಇಷ್ಟು ಕ್ಯಾಟಗರಿ ಇರ್ತವೆ. ಅನ್ರಿಸರ್ವ್ ಕ್ಯಾಂಡಿಡೇಟ್, SC ST OBC EWS ಈ ರೀತಿಯಾಗಿ ಕ್ಯಾಟಗರಿ ಇರುತ್ತೆ. ನಿಮ್ಮದು ಇದರಲ್ಲಿ ಯಾವುದು ಕ್ಯಾಟಗರಿ ಇದೆ ಅದನ್ನು ಚೂಸ್ ಮಾಡಬೇಕು. ನೋಡಿ, ಅನ್ರಿಸರ್ವ್ ಕ್ಯಾಂಡಿಡೇಟ್ ಏನಾದರೂ ನೀವು ಆಗಿದ್ದರೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಕೇಳೋದಿಲ್ಲ ಮತ್ತು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋಂಥ ಅವಶ್ಯಕತೆಯೂ ಇರೋದಿಲ್ಲ. ಇದು ಸಿಂಪಲ್ ಆಗಿ ಅನ್ರಿಸರ್ವ್ ಕ್ಯಾಂಡಿಡೇಟ್ದು ಇಷ್ಟೇ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ನೀವು ಹೋಗ್ಬೋದು. ಏನಾದರೂ ನೀವು OBC SC ST ಏನಾದರೂ ರಿಸರ್ವೇಷನ್ ಕ್ಯಾಟಗರಿ ಇದ್ದರೆ ನೀವು ಎಲ್ಲ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಡೀಟೇಲ್ಸನ್ನು ನೀಡಬೇಕು. ಎಕ್ಸಾಂಪಲ್ ಆಗಿ ನಾನು OBC ಅವರು ಯಾವ ರೀತಿ ಅಪ್ಲೈ ಮಾಡಬೇಕು, SC ST ಅಭ್ಯರ್ಥಿಗಳು ಯಾವ ರೀತಿಯಾಗಿ ಡೀಟೇಲ್ಸ್ ನೀಡಬೇಕಂತ ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತೀನಿ. ಈಗ OBC ಅಭ್ಯರ್ಥಿಯವರು ಯಾವ ರೀತಿ ಮಾಡ್ಕೋಬೇಕಂದ್ರೆ OBC ಅಂತ ಕ್ಲಿಕ್ ಮಾಡ್ಕೊಳ್ಳಿ. OBC ಮೇಲೆ ಕ್ಲಿಕ್ ಮಾಡಿ ಒಂದು ಇನ್ಫಾರ್ಮೇಷನ್ ಕೇಳುತ್ತೆ ನಿಮಗೆ. ನೋಡಿ, SC ST ಆ್ಯಂಡ್ OBC ನಾನ್ ಕ್ರಿಮಿ ಲೇಯರ್ ಆರ್ ಎಲಿಜಿಬಲ್ ಫಾರ್ ರಿಸರ್ವೇಷನ್ ಇನ್ ರೆಕ್ರೂಟ್ಮೆಂಟ್ ಇನ್ ಇಂಡಿಯನ್ ರೈಲ್ವೇಸ್. ಅಂದರೆ ಈ ಒಂದು ಅಭ್ಯರ್ಥಿಗಳಿಗೆ ಒಂದು ರಿಸರ್ವೇಷನ್ ಇರುತ್ತೆ. ಅದನ್ನು ಕಾಸ್ಟ್ ಸರ್ಟಿಫಿಕೇಟ್ನ ಕಂಪಲ್ಸರಿಯಾಗಿ ಡೀಟೇಲ್ಸನ್ನು ನೀಡಬೇಕು, ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಂತ ನೀಡಿರ್ತಾರೆ. ಅಂಥ ಅಭ್ಯರ್ಥಿಗಳು ಏನು ಮಾಡಬೇಕು, ಸೆಂಟ್ರಲ್ ಗೋರ್ಮೆಂಟ್ ಕಾಸ್ಟ್ ಸರ್ಟಿಫಿಕೇಟ್ನ ಡೀಟೇಲ್ಸನ್ನು ನೀಡಬೇಕು. ಯಾವುದೇ ರೀತಿಯಾಗಿ ಸ್ಟೇಟ್ ಗೋರ್ಮೆಂಟ್ ಡೀಟೇಲ್ಸ್ ಅಂದರೆ ಕನ್ನಡದಲ್ಲಿ ಇರುತ್ತಲ್ಲ ಅದು ಸ್ಟೇಟ್ ಗೋರ್ಮೆಂಟ್ ಕಾಸ್ಟ್ ಸರ್ಟಿಫಿಕೇಟು, ಇಂಗ್ಲೀಷ್ನಲ್ಲಿ ಇರುತ್ತಲ್ಲ ಅದು ಒಂದು ಸೆಂಟ್ರಲ್ ಗೋರ್ಮೆಂಟ್ ಕಾಸ್ಟ್ ಸರ್ಟಿಫಿಕೇಟು. ಇಷ್ಟು ಇನ್ಫಾರ್ಮೇಷನ್ ಇರುತ್ತೆ. ಐ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಗ್ರಿ ಅಂತ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಡು ಯು ಕಮ್ ಅಂಡರ್ OBC ನಾನ್ ಕ್ರಿಮಿ ಲೇಯರ್ ಅಂತ ಕೇಳ್ತಾ ಇದೆ. ನಿಮ್ಮ ಕಡೆ ಏನಾದರೂ OBC ಕಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ನೀವು ಕಂಪಲ್ಸರಿ ಇದನ್ನು ಎಸ್ ಅಂತ ಹಾಕೊಳ್ಳಿ. ಯಾಕಂದರೆ ನೀವು ನಾನ್ ಕ್ರಿಮಿ ಲೇಯರ್ ಅಂದರೆ 8 ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿರುವ ಅಭ್ಯರ್ಥಿಗಳಿಗೆ ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಕೊಡ್ತಾರೆ. ಕ್ರಿಮಿ ಲೇಯರ್ ಅಂದರೆ 8 ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿರ್ತಾರಲ್ಲ ಅವರು ಅಭ್ಯರ್ಥಿಗಳಿಗೆ ಕ್ರಿಮಿ ಲೇಯರ್ ಹೇಳ್ತಾರೆ. ಇದನ್ನು ನೀವು ಕಂಪಲ್ಸರಿ ಎಸ್ ಅಂತ ಹಾಕೊಳ್ಳಿ. ನಿಮ್ಮ ಕಡೆ ಏನಾದರೂ OBC ಸರ್ಟಿಫಿಕೇಟ್ ಇದ್ದರೆ ಮಾತ್ರ.
ಅಂದರೆ OBC NCL ಸರ್ಟಿಫಿಕೇಟ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನೀಡಿದ್ದಾರೆ ನೋಡಿ. OBC NCL ಸರ್ಟಿಫಿಕೇಟ್ ಅಂದರೆ ಕಾಸ್ಟ್ ಸರ್ಟಿಫಿಕೇಟ್. ಇದು 8 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುತ್ತೆ. ನಿಮ್ಮ ಕಡೆ ಏನಾದರೂ ಕಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಎಸ್ ಅಂತ ಹಾಕೊಂಡ್ರೆ ಇಲ್ಲಿ ನಿಮ್ಮದು ಕ್ಯಾಸ್ಟ್ ಕೇಳುತ್ತೆ, ನಿಮ್ಮ ಜಾತಿ ಯಾವುದಿದೆ ಅದನ್ನು ಹಾಕ್ಕೊಳ್ಳಿ. ಇದೆಲ್ಲ ಇನ್ಫಾರ್ಮೇಷನು ನಿಮ್ಮ ಒಂದು OBC ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಇರುತ್ತೆ. ಮತ್ತು ಸರ್ಟಿಫಿಕೇಟ್ ನಂಬರ್ RD ನಂಬರ್ ಅಂತ ಇರುತ್ತೆ ನೋಡಿ, RD ನಂಬರ್ನ ಹಾಕ್ಕೊಳ್ಳಿ. ಮತ್ತು ಕಮ್ಯುನಿಟಿ ಸರ್ಟಿಫಿಕೇಟ್ ಇಶ್ಯೂ ಅಥಾರಿಟಿ ಅಂದರೆ ಇದು ಅದೇ ಒಂದು ಡೀಟೇಲ್ಸ್ನಲ್ಲಿ ಇರುತ್ತೆ, ಅದೇ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಇರುತ್ತೆ. ಯಾವ ಡಿಪಾರ್ಟ್ಮೆಂಟಲ್ಲಿ ಇದನ್ನು ಅಥಾರಿಟಿಯಲ್ಲಿ ಇಶ್ಯೂ ಮಾಡಿದ್ದೀರಾ ಅಂತಿರುತ್ತೆ ನೋಡಿ. ಸಾಕಷ್ಟು ಆಪ್ಷನ್ಗಳಿದ್ದಾವೆ. ತಹಸೀಲ್ದಾರ್ ಈ ರೀತಿಯಾಗಿರುತ್ತೆ, ಅದೇ ಒಂದು ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಡೀಟೇಲ್ಸ್ ಇರುತ್ತೆ. ಮತ್ತು ಇಶ್ಯೂಯಿಂಗ್ ಸ್ಟೇಟ್ ಕೇಳ್ತಾ ಇದೆ, ಸ್ಟೇಟ್ ಕರ್ನಾಟಕ ಅಂತ ನೀವು ಚೂಸ್ ಮಾಡ್ಕೊಳ್ಳಿ. ಮತ್ತು ಸರ್ಟಿಫಿಕೇಟ್ ಡೇಟ್ ಇರುತ್ತೆ, ಅದು ಒಂದು ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ನಿಮ್ಮದು ಇಶ್ಯೂ ಡೇಟ್ ಇರುತ್ತೆ, ಅದನ್ನು ಹಾಕ್ಕೊಳ್ಳಿ. ಇಷ್ಟು ಇನ್ಫಾರ್ಮೇಷನ್ OBC ಅಭ್ಯರ್ಥಿಗಳು ಹಾಕ್ಕೊಳ್ಳಿ ನೋಡಿ. ಎಸ್ ಅಂತ ಹಾಕೊಂಡ್ರೆ ಮಾತ್ರ ನಿಮಗೆ OBC ಅಂತ ರಿಸರ್ವೇಷನ್ ಬರುತ್ತೆ. ಇಲ್ಲಿ ನೀವು ನೋ ಹಾಕೊಂಡ್ರೆ ಯಾವುದೇ ರೀತಿಯಾಗಿ OBC ರಿಸರ್ವೇಷನ್ ಬರೋದಿಲ್ಲ. ಎಸ್ ಅಂತ ಹಾಕೊಂಡು ನಿಮ್ಮ ಕಾಸ್ಟ್ OBC ಸರ್ಟಿಫಿಕೇಟ್ ಏನಿದೆ ಅದರ ಡೀಟೇಲ್ಸ್ನ ಇಲ್ಲಿ ನೀವು ಹಾಕ್ಕೊಳ್ಳಿ. ಇದಾದ ತಕ್ಷಣ SC ST ಅಭ್ಯರ್ಥಿಗಳು ಯಾವ ರೀತಿಯಾಗಿ ನೀಡಬೇಕು ಡೀಟೇಲ್ಸ್ ನೋಡೋಣ. ಎಕ್ಸಾಂಪಲಾಗಿ ST ಅಭ್ಯರ್ಥಿಗಳನ್ನ ನಾನು ತೊಗೊಳ್ತೀನಿ. ಐ ಅಂಡರ್ಸ್ಟ್ಯಾಂಡ್, ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವ್ರದ್ದು ಅದೇ ರೀತಿ ನಿಮ್ಮದು SC ST ಅಭ್ಯರ್ಥಿಗಳು ಇಂಗ್ಲೀಷ್ನಲ್ಲಿ ಇರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಸರ್ಟಿಫಿಕೇಟ್ ಇರುತ್ತೆ, ಕಾಸ್ಟ್ ಸರ್ಟಿಫಿಕೇಟ್ ಇರುತ್ತೆ ನೋಡಿ, ಆ ಸರ್ಟಿಫಿಕೇಟ್ ಇರುತ್ತೆ ನೋಡಿ. ನಿಮ್ಮದು ನಿಮ್ಮ ಒಂದು ಜಾತಿ ಯಾವುದು ಅಂತ ಕೇಳುತ್ತೆ, ಟ್ರೈಬ್ ಅಥವಾ ನೇಮ್ ಆಫ್ ದ ಕಾಸ್ಟ್. ಎಕ್ಸಾಂಪಲಾಗಿ ನಮ್ಮದು ST ಇದೆ, ವಾಲ್ಮೀಕಿ ಅಂತ ಈ ರೀತಿಯಾಗಿ ಟ್ರೈಬ್ ಅಂತ ಹಾಕೋಬೋದು. ಮತ್ತು RD ನಂಬರ್ನ, ಕಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ಹಾಕೋಬೇಕು. ಕಾಸ್ಟ್ ಸರ್ಟಿಫಿಕೇಟ್ ಅಥಾರಿಟಿ ಯಾವುದಿದೆ ನೋಡಿ ಅದನ್ನು ಹಾಕ್ಕೊಳ್ಬೇಕು. ಇಶ್ಯೂ ಅಥಾರಿಟಿಯಲ್ಲಿ ಡಿಪಾರ್ಟ್ಮೆಂಟನ್ನು ತೆಗೆಸಿದ್ದೇನೆ ಅದನ್ನು ಬೇಕು. ಮತ್ತು ಒಂದು ಕಾಸ್ಟ್ ಸರ್ಟಿಫಿಕೇಟ್ ಇಶ್ಯೂ ಡೇಟ್ನ ಹಾಕೋಬೇಕು. ಮತ್ತು SC ST ಅಭ್ಯರ್ಥಿಗಳಿಗೆ ಈ ಒಂದು ಆಪ್ಷನ್ ಹೊಸದಾಗಿರುತ್ತೆ. ಏನಂದರೆ SC ST ಅಭ್ಯರ್ಥಿಗಳಿಗೆ ಒಂದು ಟ್ರಾವೆಲ್ ಪಾಸ್ ಫ್ರೀ ಇರುತ್ತೆ. ಅಂದರೆ ನೀವು ಎಕ್ಸಾಮಿನೇಷನ್ ಏನು ಸಿಟಿ ಬೀಳುತ್ತೆ ನಿಮ್ಮ ಒಂದು ನಿಯರೆಸ್ಟ್ ರೈಲ್ವೆ ಸ್ಟೇಷನಿಂದ ಆ ಒಂದು ಎಕ್ಸಾಮಿನೇಷನ್ ಸಿಟಿವರೆಗೆ ನೀವು ಫ್ರೀಯಾಗಿ ಟ್ರಾವೆಲ್ ಮಾಡ್ಬೋದು. ಅಂದರೆ SC ST ಬರುತ್ತೆ, ಕಂಪಲ್ಸರಿ ಇದನ್ನು ಎಸ್ ಅಂತ ಹಾಕ್ಕೊಳ್ಳಿ. ಎಸ್ ಅಂತ ಹಾಕೊಂಡ ತಕ್ಷಣ ನೆಕ್ಸ್ಟ್ ಈ ರೀತಿ ಆಪ್ಷನ್ ಬರುತ್ತೆ, ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಡೀಟೇಲ್ಸ್ ನೀಡಂತ ಹೇಳ್ತಾರೆ. ಇಲ್ಲಿ ನಿಮ್ಮದು ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಯಾವುದಿದೆ ಅದನ್ನು ಡೀಟೇಲ್ಸ್ ಹಾಕ್ಕೊಳ್ಳಿ. ಇಷ್ಟು ಹಾಕ್ಕೊಳ್ಳಿ. ಕಂಪಲ್ಸರಿಯಾಗಿ SC ST ಬರುತ್ತೆ, ಎಸ್ ಅಂತ ಹಾಕ್ಕೊಳ್ಳಿ. ಯಾಕಂದರೆ ನಿಮಗೆ ಫ್ರೀಯಾಗಿ ಟ್ರಯಲ್ ಪಾಸ್ ಕೊಡ್ತಾರೆ ಅವರು, ಎಸ್ ಅಂತ ಹಾಕ್ಕೊಳ್ಳಿ. ಇಷ್ಟು ಹಾಕೋಬೇಕು. ನಿಯರೆಸ್ಟ್ ಹಾಕೊಂಡ ತಕ್ಷಣ SC ST ಅಭ್ಯರ್ಥಿಗಳಿಗೆ ಏನು ಕಾಸ್ಟ್ ಸರ್ಟಿಫಿಕೇಟ್ ಇರಲ್ಲ ಅದನ್ನು ಕಂಪಲ್ಸರಿ ಅಪ್ಲೋಡ್ ಮಾಡಂತ ಹೇಳ್ತಾರೆ. ಅದಕ್ಕೆ ನೀವು ಕಂಪಲ್ಸರಿ ಇಲ್ಲಿ ಒಂದು 500 KB ಒಂದು PDF ಫಾರ್ಮೇಟ್ನಲ್ಲಿ SC ST ಅಭ್ಯರ್ಥಿಗಳು ಕಾಸ್ಟ್ ಸರ್ಟಿಫಿಕೇಟ್ನ ಅಪ್ಲೋಡನ್ನು ಮಾಡ್ಕೊಳ್ಳಿ. ಇಷ್ಟು ಸಿಂಪಲ್ ಆಗಿದೆ ನೋಡಿ. 500 KB ಒಳಗೆ PDF ಫಾರ್ಮೇಟ್ ಈಗಾಗಲೇ ಸಾಕಷ್ಟು ವಿಡಿಯೋ ಮಾಡಿದ್ದೀನಿ ಯಾವ ರೀತಿ ಮಾಡಬೇಕಂತ. ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾವ ರೀತಿ ಮಾಡ್ಕೊಳ್ಬೇಕಂತ ವಿಡಿಯೋ ಇದೆ ನೋಡಿ, ಚೆಕ್ಔಟ್ ಮಾಡಿ. ಮತ್ತು 500 KB ಒಳಗೆ ಒಂದು PDF ಫಾರ್ಮೇಟಲ್ಲಿ ಒಂದು ಡಾಕ್ಯುಮೆಂಟ್ನ PDF ಇಲ್ಲಿ ಅಪ್ಲೋಡನ್ನು ಮಾಡ್ಕೊಳ್ಳಿ, ಕಾಸ್ಟ್ ಸರ್ಟಿಫಿಕೇಟ್ನ. ಇಷ್ಟು ಡೀಟೇಲ್ಸನ್ನು ನೀಡಬೇಕು ನೋಡಿ. ಇದರಲ್ಲಿ ನಾನು ಅರ್ಥ ಅಂತ ಅಂದ್ಕೊಳ್ತೀನಿ. SC ಅಭ್ಯರ್ಥಿಗಳಾಗಿದ್ದರು SC ಅಭ್ಯರ್ಥಿಗಳು ಇದೇ ರೀತಿಯಾಗಿ ಮಾಹಿತಿಯನ್ನು ನೀಡಬೇಕು. ಕಾಸ್ಟ್ ಸರ್ಟಿಫಿಕೇಟ್ ಡೀಟೇಲ್ಸ್ ಹಾಕೊಳ್ಳೋದು ಇದೇ ಏನು ಹೇಳಿದ್ನಲ್ಲ ಅದೇ ರೀತಿಯಾಗಿರುತ್ತೆ. ಇಷ್ಟು ಕಮ್ಯುನಿಟಿ ಡೀಟೇಲ್ಸ್ನ ನೀಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಅಡ್ರೆಸ್ ಡೀಟೇಲ್ಸ್ ಕೇಳುತ್ತೆ. ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಮತ್ತು ಪ್ರೆಸೆಂಟ್ ಅಡ್ರೆಸ್ ಡೀಟೇಲ್ಸ್ ನೀಡಬೇಕು. ನಿಮ್ಮ ಒಂದು ಸ್ಟೇಟ್ ಆಗಿರ್ಬೋದು, ಡಿಸ್ಟಿಕ್ಕು ಅಡ್ರೆಸ್, ಇದು ಆಧಾರ್ ಕಾರ್ಡ್ ಯಾವ ರೀತಿ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ. ಮತ್ತು ನಿಮ್ಮ ಒಂದು ಸಿಟಿ ಆಗಿರ್ಬೋದು, ಪಿನ್ ಕೋಡ್ನ ಹಾಕ್ಕೊಳ್ಬೇಕು. ಇಲ್ಲ ನಮ್ಮದು ಪರ್ಮನೆಂಟ್ ಅಡ್ರೆಸ್ಸೇ ಬೇರೆ ಇದೆ, ಪ್ರೆಸೆಂಟ್ ಅಡ್ರೆಸ್ಸೇ ಬೇರೆ ಇದೆ ಅಂದರೆ ಸಪ್ರೇಟಾಗಿ ಹಾಕ್ಕೊಳ್ಬೋದು. ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಇದೆಯಲ್ಲ, ಇಲ್ಲಿ ಆಧಾರ್ ಕಾರ್ಡಲ್ಲಿರುವಂಥ ಡೀಟೇಲ್ಸ್ ನೀಡ್ಕೋಬೇಕು. ಪ್ರೆಸೆಂಟ್ ಅಡ್ರೆಸ್ ನೀವು ಎಲ್ಲಿರ್ತೀಲ್ಲ ಅದೇ ಡೀಟೇಲ್ಸ್ ನೀಡಬೇಕು. ಇಲ್ಲ ನಾನು ಪರ್ಮನೆಂಟ್ ಅಡ್ರೆಸ್ನಲ್ಲೇ ಇದ್ದೀನಿ ಅಂದರೆ ಎರಡೂ ರೀತಿ ಅದೇ ರೀತಿಯಾಗಿ ಫಿಲ್ ಮಾಡ್ಕೊಳ್ಳಿ. ಇದು ಒಂದು ಫಿಲ್ ಮಾಡ್ಕೊಂಡು ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ಇದು ಫಿಲ್ ಆಗುತ್ತೆ. ಇಷ್ಟು ಡೀಟೇಲ್ಸ್ನ ನೀಡ್ಕೊಂಡು ಸೇವ್ ಅಂತ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ನಿಮಗೆ ಅದರ್ಸ್ ಡೀಟೇಲ್ಸ್ ಬಗ್ಗೆ ಇನ್ಫಾರ್ಮೇಷನ್ನ ನೀಡಬೇಕು ನೋಡಿ. ಏನೇನು ಇನ್ಫಾರ್ಮೇಷನ್ ಇದೆ ನೋಡ್ಕೋಣ. ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾದರೆ ನೋ ಅಂತ ಹಾಕ್ಕೊಳ್ಳಿ. ಮತ್ತು ನೀವೇನಾದರೂ PWBD ಕ್ಯಾಂಡಿಡೇಟ್ಸ್ಗಳಾಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾದರೆ ನೋ ಅಂತ ಹಾಕ್ಕೊಳ್ಳಿ. ನಿಮಗೇನಾದರೂ ಸ್ಕ್ರೈಬ್ ಡೀಟೇಲ್ಸ್ ಅಂದರೆ ನಿಮಗೇನಾದರೂ ಒಂದು ಸ್ಕ್ರೈಬ್ ರೈಟಿಂಗ್ ಎಬಿಲಿಟಿ ಏನಾದರೂ ಹೊಂದಿಲ್ಲ ಅಂದರೆ ನೀವು ಎಸ್ ಅಂತ ಹಾಕೊಂಡು ಒಂದು ಸ್ಕ್ರೈಬ್ನ ತೊಗೊಳ್ಬೋದು. ಇಲ್ಲ ಇದಕ್ಕೆ ನಾನು ಯಾವುದೇ ರೀತಿ ಸಂಬಂಧಪಟ್ಟಿಲ್ಲ ಅಂದರೆ ಸಿಂಪಲಾಗಿ ನೀವು ನೋ ಅಂತ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು EBC ಸರ್ಟಿಫಿಕೇಟ್ ಹೋಲ್ಡರ್ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾದರೆ ನೋ ಅಂತ ಹಾಕ್ಕೊಳ್ಳಿ. EBC ಸರ್ಟಿಫಿಕೇಟ್ ಅಂದರೆ ಏನು ಅಂತ ನೋಡೋದಾದರೆ ನೋಡಿ, EBC ಸರ್ಟಿಫಿಕೇಟ್ ಅಂದರೆ ಏನು OBC ಅಭ್ಯರ್ಥಿಗಳು ಇರ್ತಾರಲ್ಲ ಅವರು 50,000ಕ್ಕಿಂತ ಕಡಿಮೆ ಇರುವ ಆದಾಯ ಮತ್ತು BPL ಕಾರ್ಡ್ ಹೊಂದಿರುವ ಅಭ್ಯರ್ಥಿಗಳಿಗೆ ಅನ್ವಯ ಆಗುತ್ತೆ. ಆದರೆ ಇದು ಯಾವುದೇ ರೀತಿ ರಿಸರ್ವೇಷನ್ ಅಲ್ಲ, ನಿಮಗೆ ಫೀ ಕನ್ಸೆಷನ್ ಇರುತ್ತೆ. ಅಂದರೆ ಈಗ ನಿಮಗೆ 500 ರೂಪೀಸ್ ಪೇ ಮಾಡೋದಿರುತ್ತೆ ಈ ಒಂದು ಅಪ್ಲಿಕೇಶನ್ಗೆ. ಈ EBC ಸರ್ಟಿಫಿಕೇಟ್ ಇದ್ದರೆ ನಿಮಗೆ 250 ರೂಪೀಸ್ನ ಮಾಡ್ತಾರೆ, 250 ರೂಪೀಸ್ನ ಮೈನಸ್ ಮಾಡ್ತಾರೆ. ಅದಕ್ಕೆ ಈ EBC ಸರ್ಟಿಫಿಕೇಟ್ ಬೇಕಾಗುತ್ತೆ. ಅಂದರೆ ನೀವು
50,000 ಈಗಾಗಲೇ ನಮ್ಮದು ಇನ್ಕಮ್ ಕಡಿಮೆ ಇದೆ, BPL ಕಾರ್ಡ್ ಇದೆ ಅಂತ ಎಸ್ ಅಂತ ಹಾಕ್ಕೊಳ್ಬೇಡಿ. ಯಾಕಂದರೆ ಇಲ್ಲಿ EBC ಸರ್ಟಿಫಿಕೇಟ್ ನೀವು ತೆಗಿಸಬೇಕಾಗುತ್ತೆ. ನಿಮ್ಮ ತಹಸೀಲ್ದಾರ್ ಆಫೀಸ್ನಲ್ಲಿ ಹೋಗಿ EBC ಸರ್ಟಿಫಿಕೇಟ್ ತೆಗಿಸಿದ ಮಾತ್ರ. ಇಲ್ಲಿ ಒಂದು ಇನ್ಸ್ಟ್ರಕ್ಷನ್ಸ್ ನೀಡಿದ್ದಾರೆ ನೋಡಿ, EBC ಸರ್ಟಿಫಿಕೇಟ್ ಇಸ್ ನಾಟ್ ಸಬ್ಮಿಟೆಡ್. ಅಂದರೆ ನೀವು ಏನಾದರೂ ಅಲ್ಲಿ ಫೈನಲ್ ಏನೋ ಸೆಲೆಕ್ಟ್ ಆದ ತಕ್ಷಣ EBC ಸರ್ಟಿಫಿಕೇಟ್ ನೀವೇನಾದರೂ ಸಬ್ಮಿಟ್ ಮಾಡಿಲ್ಲ ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಏನಾದರೂ EBC ಸರ್ಟಿಫಿಕೇಟ್ ನೀವೇನಾದರೂ ತೆಗಿಸಿದ್ರೆ ಇದನ್ನು ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾದರೆ ಸಿಂಪಲ್ಲಾಗಿ ನೋ ಅಂತ ಹಾಕ್ಕೊಂಡ್ಬಿಡಿ. ನೋ ಅಂತ ಹಾಕ್ಕೊಂಬಿಡಿ. ಈ ರೀತಿಯಾಗಿ ನೋ ಅಂತ ಹಾಕ್ಕೊಂಬಿಡ್ರಿ. ಇಲ್ಲಿ ನೋ ಅಂತ ಹಾಕ್ಕೊಂಬಿಡಿ. ಇದಾದ ತಕ್ಷಣ ಒಂದು ಆರ್ ಯು ಆ್ಯನ್ ಎಂಪ್ಲಾಯ್ ಆಫ್ ಇಂಡಿಯನ್ ರೈಲ್ವೆ ಕೇಳ್ತಾ ಇದ್ದರೆ, ನೀವೇನಾದರೂ ಇಂಡಿಯನ್ ರೈಲ್ವೆ ಎಂಪ್ಲಾಯ್ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾದರೆ ನೋ ಅಂತ ಹಾಕ್ಕೊಳ್ಳಿ. ಅದಕ್ಕೆ ಎಸ್ ಅಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಡೀಟೇಲ್ಸ್ನ ಕೇಳ್ತಾರೆ ನೋಡಿ. ಇದಾದ ತಕ್ಷಣ ಕರೆಂಟ್ ಎಂಪ್ಲಾಯ್ ಡೀಟೇಲ್ಸ್ನ ಕೇಳ್ತಾ ಇದೆ. ಈ ಸದ್ಯಕ್ಕೆ ನೀವು ಏನು ಮಾಡ್ತಾ ಇದ್ದೀರಾ ಅಂದರೆ ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನಾದರೂ ಜಾಬ್ ಮಾಡ್ತಾಯಿದ್ದೀರಾ, ಅಥವಾ ಸ್ಟೇಟ್ ಗೌರ್ಮೆಂಟಲ್ಲಿ ಏನಾದರೂ ಕೆಲಸ ಮಾಡ್ತಾಯಿದ್ದೀರಾ, ಇಲ್ಲ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಗಳು ಮಾಡ್ತಿದ್ದೀರಾ, ಇಲ್ಲ ನಾನು ಯಾವುದೇ ರೀತಿ ಜಾಬನ್ನು ಮಾಡ್ತಾಯಿಲ್ಲ, ಇಲ್ಲ ಏನೂ ಮಾಡ್ತಾಯಿಲ್ಲ ಅಂದರೆ ಇಲ್ಲಿ ನಾಟ್ ಅಪ್ಲಿಕೇಬಲ್ ಅಂತ ಸಿಂಪಲಾಗಿ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಡೀಟೇಲ್ ಆಫ್ ಕೋರ್ಸ್ ಕಂಪ್ಲೀಟ್ ಆ್ಯಕ್ಟ್ ಅಪ್ರೆಂಟಿಸ್ ಕೇಳ್ತಾ ಇದೆ. ಏನಾದರೂ ನೀವು ಅಪ್ರೆಂಟಿಸ್ ಕಂಪ್ಲೀಟ್ ಮಾಡಿದರೆ ಎಸ್ ಅಂತ ಹಾಕ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ನ ನೀಡಬೇಕು. ಇಲ್ಲ ನಾನು ಯಾವುದೇ ರೀತಿಯಾಗಿ ಅಪ್ರೆಂಟಿಸ್ನ ಮುಗಿಸಿಲ್ಲ, ನಾನು ಕಂಪ್ಲೀಟನ್ನು ಮಾಡಿಲ್ಲ, ನಾನು ಅದನ್ನೇ ಇಲ್ಲ ಅಂತಂದರೆ ಸಿಂಪಲ್ಲಾಗಿ ನೋ ಅಂತ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಬ್ಯಾಂಕ್ ಇನ್ಫಾರ್ಮೇಷನ್ ನೀಡಬೇಕಾಗುತ್ತೆ. ಬ್ಯಾಂಕ್ ಇನ್ಫಾರ್ಮೇಷನ್ ಯಾಕೆ ನೀಡಬೇಕಂದ್ರೆ ಇಲ್ಲಿ ನಿಮಗೆ 500 ರೂಪೀಸ್ OBC ಮತ್ತು 250 ರೂಪೀಸ್ SC/ST ಅಭ್ಯರ್ಥಿಗಳು ಏನು ಅಮೌಂಟ್ನ ಪೇ ಮಾಡ್ತಿಲ್ಲ, ನಿಮಗೆ ಈ ಒಂದು ಬ್ಯಾಂಕ್ ಡೀಟೇಲ್ಸ್ಗೆ ಅವರು ಅಮೌಂಟ್ನ ರಿಫಂಡ್ ಮಾಡ್ತಾರೆ. ಆ ಅಮೌಂಟ್ ರಿಫಂಡ್ ಯಾವಾಗ ಮಾಡ್ತಾರೆ ಅಂದರೆ ನೀವು ಮೊದಲನೇ ಒಂದು CBT ಎಕ್ಸಾಮಿನೇಷನ್ ಅಟೆಂಡ್ ಆದಮೇಲೆ ನಿಮಗೆ ರಿಫಂಡ್ ಮಾಡ್ತಾರೆ. ಅದ್ರ ಬಗ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ನೀಡಬೇಕು. ಇಲ್ಲಿ ಯಾವ ಬ್ಯಾಂಕ್ ಡೀಟೇಲ್ಸ್ ನೀಡ್ತಿರಲ್ಲ ಈ ಬ್ಯಾಂಕಿಗೆ ನಿಮ್ಮ ಅಮೌಂಟು ರಿಫಂಡ್ ಆಗುತ್ತೆ. ಈ ರೀತಿಯಾಗಿ ನೀವು ಡೀಟೇಲ್ಸ್ನ ನೀಡ್ಕೊಳ್ಳಿ. ಇಲ್ಲಿ ನಿಮ್ಮದು ಓಲ್ಡರ್ ನೇಮ್ ಇರುತ್ತೆ ಮತ್ತು ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕ್ಕೊಳ್ಬೇಕು. ಇಲ್ಲಿ ಮತ್ತೊಮ್ಮೆ ಕನ್ಫರ್ಮ್ ಮಾಡ್ಕೋಬೇಕು. ಇದಾದ ತಕ್ಷಣ ರಿಫಂಡ್ ಆಫ್ ಫೀಸ್ ಬ್ಯಾಂಕ್ IFSC ಕೋಡ್, ಇಲ್ಲಿ ನಿಮ್ಮ ಬ್ಯಾಂಕ್ IFSC ಕೋಡ್ನ ಹಾಕ್ಕೊಳ್ಳಿ. ಹಾಗೊಂದು ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಬ್ಯಾಂಕ್ ನೇಮು ಬ್ಯಾಂಕ್ ಅಡ್ರೆಸ್ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಇಲ್ಲಿ ನಿಮ್ಮ ಓಲ್ಡರ್ ನೇಮು ಬ್ಯಾಂಕ್ ಅಕೌಂಟ್ ನಂಬರು ವೆರಿಫೈ ಮಾಡ್ಕೋಬೇಕು. ನಿಮ್ಮ ಅಕೌಂಟ್ ನಂಬರ್ನ ಇಲ್ಲಿ IFSC ಕೋಡ್ ಹಾಕೋಬೇಕು. IFSC ಕೋಡ್ ಹಾಕೊಂಡು ಇಲ್ಲಿ ವೆರಿಫೈ ಮಾಡ್ಕೋಬೇಕು. ಇಲ್ಲಿ ನಿಮ್ಮ ಬ್ಯಾಂಕ್ ನೇಮು ಅಡ್ರೆಸ್ಸು ಆಟೋಮೆಟಿಕ್ಕಾಗಿ ಬರುತ್ತೆ. ಇಷ್ಟು ಡೀಟೇಲ್ಸ್ನ ಇಟ್ಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ನೋಡಿ. ನೆಕ್ಸ್ಟು ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಒಂದು ಎಜುಕೇಷನ್ ಡೀಟೇಲ್ಸ್ ಇನ್ಫಾರ್ಮೇಷನನ್ನು ಇಲ್ಲಿ ನೀಡಬೇಕಾಗುತ್ತೆ ನೋಡಿ. ಇಲ್ಲಿ ಎಜುಕೇಷನ್ ಇನ್ಫಾರ್ಮೇಷನ್ ಏನು ನೀಡಬೇಕಂದ್ರೆ ಒಂದು ಮೆಟ್ರಿಕ್ಯುಲೇಷನ್ಸ್ ಡೀಟೇಲ್ಸ್ ಆಗಿರ್ಬೋದು, ಅಂದರೆ SSLC ಅಂಕಪಟ್ಟಿಯ ಡೀಟೇಲ್ಸ್ ಆಗಿರ್ಬೋದು, ಅಥವಾ ನೀವೇನಾದರೂ ITI ಕಂಪ್ಲೀಟ್ ಮಾಡಿದರೆ ITI ಡೀಟೇಲ್ಸನ್ನು ನೀಡಬೇಕು, ಅಥವಾ ನೀವು NSC ಅಂದರೆ ಅಪ್ರೆಂಟಿಸ್ಶಿಪ್ ಕಂಪ್ಲೀಟ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸನ್ನು ನೀಡ್ಬೋದು ನೋಡಿ. ಈಗಾಗಲೇ ನಾನು 10th ಡೀಟೇಲ್ಸ್ನ ನೀಡಿದ್ದೀನಿ. ಇದನ್ನು ಅಪ್ಡೇಟ್ನ ಮಾಡ್ಕೋಣ. ಇಲ್ಲಿ ಎಡಿಟ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಣ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಏನೇನು ಡೀಟೇಲ್ಸನ್ನು ನೀಡಬೇಕಂದ್ರೆ ನಿಮ್ಮ ಒಂದು ಕ್ವಾಲಿಫಿಕೇಷನ್ SSLC ಆಗಿರ್ಬೋದು, ಸ್ಟೇಟ್, ಡಿಸ್ಟಿಕ್ ಮತ್ತು ಬೋರ್ಡ್ ನೇಮ್ನ ಹಾಕ್ಕೊಳ್ಳಿ, ಮತ್ತು ಪಾಸಿಂಗ್ ಡೇಟ್ ಹಾಕ್ಕೊಳ್ಳಿ. ನಿಮ್ಮ ರೋಲ್ ನಂಬರ್ ಏನು ಒಂದು ಸರ್ಟಿಫಿಕೇಟಲ್ಲಿ ರೋಲ್ ನಂಬರ್ ಇರುತ್ತೆ ಅದನ್ನು ರೋಲ್ ನಂಬರ್ನ ಹಾಕ್ಕೊಳ್ಳಿ. ಮತ್ತೊಂದು ಆಪ್ಷನ್ ಬಂದಿದೆ ಹೊಸದು, SSLC ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಸೀರಿಯಲ್ ನಂಬರ್ ಕೇಳ್ತಾ ಇದೆ. ಇಲ್ಲಿ ಏನು ಮಾಹಿತಿ ನೀಡಬೇಕಂದ್ರೆ ನಿಮ್ಮ ಒಂದು SSLC ಅಂಕಪಟ್ಟಿಯಲ್ಲಿ ಸೀರಿಯಲ್ ನಂಬರ್ ಇರುತ್ತೆ ನೋಡಿ, ಅದರ ಬಗ್ಗೆ ಡೀಟೇಲ್ಸ್ ನೀಡಬೇಕು. ಅದು ಎಲ್ಲಿ ಇರುತ್ತೆ ಅಂತ ಎಕ್ಸಾಂಪಲ್ ಆಗಿ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ನೀವು ನೋಡ್ತಿರ್ಬೋದು ನೋಡಿ, ಇಲ್ಲಿದೆ ನೋಡಿ ಸೀರಿಯಲ್ ನಂಬರು. ಇದು ಸೀರಿಯಲ್ ನಂಬರ್ ಆಗಿರುತ್ತೆ. ಈ ನಂಬರ್ನ ನೀವು SSLC ಅಂಕಪಟ್ಟಿಯಲ್ಲಿ ಮೇಲಿರುತ್ತೆ ನೋಡಿ, ಈ ಸೀರಿಯಲ್ ನಂಬರ್ನ ನೀವು ಅಲ್ಲಿ ಫಿಲ್ಲನ್ನು ಮಾಡ್ಕೊಳ್ಳಿ. ಇಷ್ಟು ಡೀಟೇಲ್ಸ್ ನೀಡಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಅಪ್ಡೇಟ್ ಆಗುತ್ತೆ. ಯುವರ್ ಎಜುಕೇಷನ್ ಡೀಟೇಲ್ಸ್ ಅಪ್ಡೇಟ್ ಸಕ್ಸಸ್ಫುಲ್ ಆಗುತ್ತೆ. ಈ ರೀತಿಯಾಗಿ ಅಪ್ಡೇಟ್ ಆಗುತ್ತೆ. ನೀವೇನಾದರೂ ITI ಕಂಪ್ಲೀಟ್ ಮಾಡಿದ್ರೆ ITI ಮೇಲೆ ಕ್ಲಿಕ್ ಮಾಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಟ್ರೇಡ್ ಆಗಿರ್ಬೋದು, ಸ್ಟೇಟು, ಡಿಸ್ಟಿಕ್ಕು, ಇನ್ಸ್ಟಿಟ್ಯೂಟ್ ನೇಮು, ಪಾಸಿಂಗು ಮತ್ತು ಸರ್ಟಿಫಿಕೇಟ್ ಇಶ್ಯೂ ಬೈ ಮತ್ತು ಸರ್ಟಿಫಿಕೇಟ್ ಟೈಪ್ ಈ ರೀತಿ ಆಪ್ಷನ್ ಕೇಳುತ್ತೆ. ಇಲ್ಲ ನಾನು 10th ಅಷ್ಟೇ ಕಂಪ್ಲೀಟ್ ಮಾಡೀನಿ ಅಂದರೆ ಅಷ್ಟೇ ನೀವು ಡ್ಯಾಶನ್ನು ಬಿಡ್ಬೋದು. SSLC ಅಷ್ಟೇ ಡೀಟೇಲ್ಸನ್ನು ಇಟ್ಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ನೋಡಿ. ನೆಕ್ಸ್ಟ್ ಒಂದು ಅಪ್ಲೋಡ್ ಫೋಟೋ ಆ್ಯಂಡ್ ಸಿಗ್ನೇಚರ್ನ ನೆಕ್ಸ್ಟ್ ಸ್ಟೆಪ್ನಲ್ಲಿ ಅಪ್ಲೋಡ್ ಮಾಡಬೇಕು. ಅಲ್ಲಿ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಒಂದು ಈ ರೀತಿಯಾಗಿ ಆಪ್ಷನ್ ಬರುತ್ತೆ, ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ. ಅಂದರೆ ನೀವು ಏನು ಕಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿರ್ತೀರಲ್ಲ, ಇಲ್ಲಿ ಅದು ಅಪ್ಲೋಡೆಡ್ ಸ್ಟೇಟಸ್ ಅಪ್ಲೋಡೆಡ್ ಅಂತ ಬಂದಿರುತ್ತೆ. ಅದನ್ನು ಮತ್ತೊಮ್ಮೆ ಇಲ್ಲಿ ವ್ಯೂ ಅಂತಿದೆಯಲ್ಲ, ಇದನ್ನು ವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ಕರೆಕ್ಟಾಗಿ ನಾವು ಕಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿದ್ದೀವಿ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಬಂದಿರುತ್ತೆ. ನೀವು ಅಲ್ಲಿ ಕೆಟಗರಿ ಡೀಟೇಲ್ಸ್ನ ನೀಡುವಾಗ ಅಪ್ಲೋಡ್ ಮಾಡಿರ್ತೀರಲ್ಲ ಒಂದು ಕಾಸ್ಟ್ ಸರ್ಟಿಫಿಕೇಟ್ನ, ಇಲ್ಲಿ ಅಪ್ಲೋಡೆಡ್ ಅಂತ ಬಂದಿರುತ್ತೆ. ಅದನ್ನು ಮತ್ತೊಮ್ಮೆ ವ್ಯೂ ಮಾಡಿ ಕರೆಕ್ಟಾಗಿ ಅಪ್ಲೋಡ್ ಮಾಡಿದ್ದೀವಿಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಬ್ಲರ್ನ ಆಗಿರ್ಬಾರ್ದು ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ, ಇಲ್ಲಿಕಂದ್ರೆ ರಿಜೆಕ್ಟ್ ಆಗುತ್ತೆ. ಅದಕ್ಕೆ ನೀವು ಕರೆಕ್ಟಾಗಿ ಅಪ್ಲೋಡ್ ಮಾಡಿದಿಲ್ಲ ಅಂತ ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ನ ನೀವು ಹೋಗಬೇಕಾಗುತ್ತೆ. ನೀವು ಇಲ್ಲಿ ಸಿಗ್ನೇಚರು ಮತ್ತು ಫೋಟೋ ಯಾವ ರೀತಿಯಾಗಿ ಇನ್ಸ್ಟ್ರಕ್ಷನ್ಸ್ ಇದೆ, ಏನು ರೀತಿ ಫಾಲೋ ಮಾಡಬೇಕು, ಯಾವ ರೀತಿ ಫಾಲೋ ಮಾಡಬೇಕಂತ ನೋಡ್ಕೊಳ್ಳೋಣ ನೋಡಿ. ಇಲ್ಲಿ ಸ್ಯಾಂಪಲ್ ನೀಡಿದ್ದಾರೆ, ಅವರು ಫೋಟೋಗ್ರಫಿ ಯಾವ ರೀತಿಯಾಗಿ ಇರಬೇಕಂತ ನೋಡ್ಕೊಳ್ಳಿ ನೋಡಿ. ಈ ರೀತಿಯಾಗಿ ಸ್ಯಾಂಪಲ್ ಆಗಿ ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡ್ಕೋಬೇಕು. ಯಾವುದೇ ರೀತಿ ಗ್ಲಾಸಸ್ ಆಗಿರ್ಬೋದು, ಕ್ಯಾಪ್ಸ್ ಆಗಿರ್ಬೋದು,
ಮಿಕ್ಸ್ ವೈಟ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ, ಅಂದರೆ ರಿಜೆಕ್ಟ್ ಮಾಡ್ತಾರೆ. ನೀವು ಸ್ಯಾಂಪಲ್ ಆಗಿ ಈ ರೀತಿಯಾಗಿ ಅಪ್ಲೋಡ್ನ ಮಾಡ್ಕೊಳ್ಳಿ ಅಂತ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ನ ನೀಡಿರ್ತಾರೆ. ನೋಡಿ ಫೋಟೋಗ್ರಾಫಿ ಯಾವ ರೀತಿ ಇರಬೇಕು ಅಂತ ಸಿಂಪಲ್ಲಾಗಿ ನೋಡ್ಕೊಂಡ್ಬಿಡೋಣ. ನೋಡಿ ರೀಸೆಂಟ್ ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ವಿತ್ ವೈಟ್ ಬ್ಯಾಕ್ಗ್ರೌಂಡ್ ನಾಟ್ ಓಲ್ಡರ್ ದೆನ್ 2 months. ಅಂದರೆ ನಿಮ್ಮ ಒಂದು ರೀಸೆಂಟ್ ಕಲರ್ ಪಾಸ್ಪೋರ್ಟ್ ಸೈಜ್ ಏನು ಫೋಟೋಗ್ರಾಫ್ ಇದೆಯಲ್ಲ ಅದು ವೈಟ್ ಬ್ಯಾಕ್ಗ್ರೌಂಡ್ ಕಂಪಲ್ಸರಿ ಆಗಿರಬೇಕು ಮತ್ತು ಅದು 2 months ಓಲ್ಡ್ ಆಗಿರಬಾರ್ದು, ರೀಸೆಂಟ್ ಫೋಟೋ ಆಗಿರಬೇಕು. ನಿಮ್ಮ ಕಡೆ ಏನಾದರೂ ವೈಟ್ ಬ್ಯಾಕ್ಗ್ರೌಂಡ್ ಫೋಟೋ ಇಲ್ಲ ಅಂತಂದರೆ, ಅಂದರೆ ಈಗಾಗಲೇ ಕಲರ್ ಬ್ಯಾಕ್ಗ್ರೌಂಡ್ ಫೋಟೋ ಇದ್ದರೆ ಅದನ್ನು ವೈಟ್ ಬ್ಯಾಕ್ಗ್ರೌಂಡ್ ಫೋಟೋ ಯಾವ ರೀತಿಯಾಗಿ ಕನ್ವರ್ಟ್ ಮಾಡಬೇಕಂತೂ ಈಗಾಗಲೇ ನಾನು ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೋಡಿ. ಆ ವಿಡಿಯೋನ ಚೆಕ್ಔಟ್ ಮಾಡಿ ನಿಮ್ಮ ಒಂದು ಕಲರ್ ಬ್ಯಾಕ್ಗ್ರೌಂಡ್ ವಿಡಿಯೋನ ಅಂದರೆ ಫೋಟೋನ ಅದನ್ನು ವೈಟ್ ಬ್ಯಾಕ್ಗ್ರೌಂಡ್ ಫೋಟೋ ಆಗಿ ಕನ್ವರ್ಟ್ ಮಾಡ್ಕೊಂಡು ರಿಸೈಜ್ ಮಾಡಿ ಅಪ್ಲೋಡನ್ನು ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಇನ್ಸ್ಟ್ರಕ್ಷನ್ಸ್ ಇದೆ. ಈ ಫೋಟೋ JPG ಫಾರ್ಮೇಟಲ್ಲಿ ಅಪ್ಲೋಡ್ ಮಾಡಬೇಕು ಮತ್ತು 50 KB ಇಂದ 100 KB ಒಳಗಿರುವಂತೆ ಫೋಟೋನ ರಿಸೈಜನ್ನು ಮಾಡ್ಕೊಂಡು ಸಿಂಪಲ್ಲಾಗಿ ಇಲ್ಲಿ ಅಪ್ಲೋಡನ್ನು ಮಾಡ್ಕೋಬೇಕು. ಇಷ್ಟು ಒಂದು ಫೋಟೋಗ್ರಾಫಿಯಲ್ಲಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಮತ್ತು ಸಿಗ್ನೇಚರಲ್ಲಿ ಯಾವ ರೀತಿ ಅಂದರೆ, ನಿಮ್ಮ ಸಿಗ್ನೇಚರು ಇಲ್ಲಿ ವೈಟ್ ಪೇಪರ್ನಲ್ಲಿ ಬ್ಲ್ಯಾಕ್ ಅಥವಾ ಬ್ಲೂ ಇಂಕಿಂದ ಸಿಗ್ನೇಚರ್ ಮಾಡಿರಬೇಕು ಮತ್ತು JPG ಫಾರ್ಮ್ಯಾಟಲ್ಲಿ ಇರಬೇಕು ಮತ್ತು 30 KB ಇಂದ 50 KB ಇರುವಂತೆ ಅದನ್ನು ರಿಸೈಜನ್ನು ಮಾಡ್ಕೊಂಡು ಸಿಗ್ನೇಚರ್ನ ಅಪ್ಲೋಡನ್ನು ಮಾಡಬೇಕು. ಇಷ್ಟೇ ಸಿಂಪಲ್ಲಾಗಿ ಇನ್ಸ್ಟ್ರಕ್ಷನ್ಸ್ ಇದೆ, ಏನಿಲ್ಲ. ಇಷ್ಟು 2 ರೀತಿ ನೀವು ಫಾಲೋ ಮಾಡಿಕೊಂಡು ಅಪ್ಲೋಡನ್ನು ಮಾಡ್ಕೊಳ್ಳಿ. ನಿಮ್ಮ ಕಡೆ ಏನಾದರೂ ವೈಟ್ ಬ್ಯಾಕ್ಗ್ರೌಂಡ್ ಇಲ್ಲ ಅಂದರೆ, ಅದು ಕಲರ್ ಬ್ಯಾಕ್ಗ್ರೌಂಡ್ ಇದ್ದರೂ ಅದನ್ನು ವೈಟ್ ಬ್ಯಾಕ್ಗ್ರೌಂಡ್ ಯಾವ ರೀತಿ ಮಾಡಬೇಕಂತ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿಕೊಂಡು ವೈಟ್ ಬ್ಯಾಕ್ಗ್ರೌಂಡ್ ಮಾಡ್ಕೊಂಡು ರಿಸೈಜ್ ಮಾಡ್ಕೊಂಡು ಅಪ್ಲೋಡನ್ನು ಮಾಡ್ಕೊಳ್ಳಿ. ಬೇಕಾದರೆ ಇದೇ ವೆಬ್ಸೈಟ್ನಲ್ಲಿ ನಾನು ರಿಸೈಜ್ ಯಾವ ರೀತಿ ಮಾಡ್ಕೋಬೇಕು, ಈಗ ನಿಮ್ಮ ಕಡೆ ವೈಟ್ ಬ್ಯಾಕ್ಗ್ರೌಂಡ್ ಇದೆ, ಸಿಗ್ನೇಚರ್ ಇದೆ, ಅದನ್ನು ಕಟ್ ಮಾಡ್ಕೊಳ್ಳಿ, ಗ್ಯಾಲರಿಯಲ್ಲಿ ಸೇವ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಅದನ್ನು ಯಾವ ರೀತಿಯಾಗಿ ರಿಸೈಜ್ ಮಾಡಬೇಕಂತ ಇಲ್ಲಿ ಅಪ್ಲೋಡ್ ಮಾಡೋದಂತ ನಾನು ತೋರಿಸ್ತೀನಿ. ಈಗ ನೀವು ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಈಗ ನೆಕ್ಸ್ಟ್ ನಾವು ವೆಬ್ಸೈಟಿಗೆ ಕರ್ಕೊಂಡು ಹೋಗ್ತೀನಿ. ನೋಡಿ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಮೇಜ್ ರಿಸೈಜರ್ ಅಂತಂದು ಇದು KBನ ರಿಡ್ಯೂಸ್ ಮಾಡುತ್ತೆ. ಇಲ್ಲಿ ಕೆಳಗೆ ಬನ್ನಿ, ಅಪ್ಲೋಡ್ ಇಮೇಜ್ ಅಂತ ಇರುತ್ತೆ. ನಿಮ್ಮ ಕಡೆ ಗ್ಯಾಲರಿಯಲ್ಲಿ ಫೋಟೋ ಸಿಗ್ನೇಚರ್ನ ರಿಸೈಜ್ ಮಾಡಿ ಇಟ್ಕೊಂಡಿರಿ. ಆ ಫೋಟೋನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಈಗ ಫೋಟೋನ ಚೂಸ್ ಮಾಡ್ಕೊಳ್ಳಿ. ಈ ರೀತಿ ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡಿದ ತಕ್ಷಣ ಕೆಳಗೆ ಫುಲ್ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿ ಇಲ್ಲಿ ಕೆಳಗೆ ಈ ರೀತಿ ಬರುತ್ತೆ, ಇಲ್ಲಿ KB ಬರುತ್ತೆ. ನಮಗೆ KB ಎಷ್ಟು ಬೇಕಾಗಿದೆ, 50 KB ಇಂದ 100 KB ಒಳಗಿರುವಂತೆ ಫೋಟೋನ ಅಪ್ಲೋಡ್ ಮಾಡಬೇಕು. ನೀವು ಸಿಂಪಲ್ಲಾಗಿ 50 KB ಇಂದ 100 KB ಒಳಗಿರುವಂತೆ KBನ ರಿಸೈಜ್ ಮಾಡ್ಕೊಳ್ಳಿ. ನಾನು 60 KB ಆಗುವಂತೆ ನಾನು ಇಲ್ಲಿ ಟೈಪ್ ಮಾಡ್ಕೊಂಡಿನಿ. 60 ಅಂತ ಹಾಕ್ಕೊಳ್ಳಿ. 60 ಹಾಕೊಂಡು ಕೆಳಗೆ ಬನ್ನಿ. ಈ ರೀತಿ ಬಂದು ಇಲ್ಲಿ ನೆಕ್ಸ್ಟ್ ಡೌನ್ಲೋಡ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಗ್ಯಾಲರಿಯಲ್ಲಿ ಡೌನ್ಲೋಡ್ ಆಗುತ್ತೆ. ನೋಡಿ ಈ ರೀತಿ ಡೌನ್ಲೋಡ್ ಆಗುತ್ತೆ. ಈಗ ಡೈರೆಕ್ಟಾಗಿ ವೆಬ್ಸೈಟ್ಗೆ ಬಂದು ಅದನ್ನು ಅಪ್ಲೋಡನ್ನು ಮಾಡ್ಕೊಂಬಿಡಿ. ನೋಡಿ ಇಲ್ಲಿ ಬಂದು ಇದನ್ನು ಅಪ್ಲೋಡ್ ಮಾಡ್ಕೊಂಬಿಡಿ. ಇಲ್ಲಿ ಬ್ರೌಸರ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಇಮೇಜನ್ನ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿಯಾಗಿ ಬರುತ್ತೆ. ನೋಡಿ ಡಾಕ್ಯುಮೆಂಟ್ ಈ ರೀತಿಯಾಗಿ ಬರುತ್ತೆ. ಈ ಕರೆಕ್ಟಾಗಿ ಇಲ್ಲಿ ಕ್ರಾಪ್ ಮಾಡ್ಕೊಂಡು ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ರೀತಿಯಾಗಿ ಇಮೇಜ್ ಅಪ್ಲೋಡ್ ಆಗುತ್ತೆ. ಇಷ್ಟು ಸಿಂಪಲ್ ಆಗಿದೆ. ನೀವು ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು, ನಿಮ್ಮ ಫೋಟೋ ಈ ರೀತಿಯಾಗಿ 50 KB ಇಂದ 100 KB ಒಳಗಿರುವಂತೆ ಮಾಡ್ಕೊಂಡು ಅಪ್ಲೋಡನ್ನು ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಸಿಗ್ನೇಚರ್ನು ಇದೇ ರೀತಿ ಮಾಡ್ಕೊಳ್ಳಿ. ನಾನು ಅದನ್ನು ಇಮೇಜ್ ರಿಸೈಜರ್ ಅಂತ ಅದನ್ನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಪನ್ ಮಾಡ್ಕೊಂಡು KBನ ಕಡಿಮೆ ಮಾಡ್ಕೊಂಡು ಇದನ್ನು ಅಪ್ಲೋಡನ್ನು ಮಾಡ್ಕೊಳ್ಳಿ. ಇಷ್ಟು ಅಪ್ಲೋಡ್ ಮಾಡ್ಕೊಂಡು ಡಾಕ್ಯುಮೆಂಟ್ಸ್ನ ಕೆಳಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೊನೆಯದಾಗಿ ನಿಮ್ಮ ಒಂದು ಪೋಸ್ಟ್ಗಳಿಗೆ ಪ್ರಿಫರೆನ್ಸನ್ನು ನೀಡಬೇಕಾಗುತ್ತೆ. ಇದು ಕೊನೆಯ ಅಂತ ಆಗಿರುತ್ತೆ. ನೋಡಿ ನೀವು ಸೆಲೆಕ್ಟ್ ಮಾಡಿರುವ ಝೋನ್ ಇಲ್ಲಿ ಇಶ್ಯೂ ಆಗುತ್ತೆ. ಈ ಝೋನಲ್ಲಿ ಇರುವ ನಮಗೆ ಎಲಿಜಿಬಲ್ ಅಂದರೆ ನಮಗೆ ಯಾವ ಒಂದು ಹುದ್ದೆಗಳು ಎಲಿಜಿಬಲ್ ಇದ್ದಾವೆ, ಯಾವ ಪೋಸ್ಟ್ಗಳು ನಮ್ಮ ಕ್ವಾಲಿಫಿಕೇಷನ್ಗೆ ಇದ್ದಾವೆ ಅಂತ ಇಲ್ಲಿ ಬಂದಿರುತ್ತೆ. ನೋಡಿ ಇಲ್ಲಿ ಸಾಕಷ್ಟು ಹುದ್ದೆಗಳು ನಮಗೆ ಎಲಿಜಿಬಲ್ ಇದ್ದಾವೆ. ಈ ಹುದ್ದೆಗಳಲ್ಲಿ ಯಾವ ಹುದ್ದೆ ನೀವು ಮೊದಲ ಆದ್ಯತೆಯನ್ನು ನೀಡ್ತಿರಲ್ಲ ಅದನ್ನು ಪ್ರಿಫರೆನ್ಸ್ ಆಗಿ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಎಕ್ಸಾಂಪಲ್ ಆಗಿ ನಾನು ಮೊದಲು ಈ ಹುದ್ದೆನ ಬೇಕು, ನಮಗೆ ಮೊದಲ ಆದ್ಯತೆಯನ್ನು ಈ ಹುದ್ದೆಗೆ ಕೊಡ್ತೀನಿ, ಸೆಕೆಂಡ್ ಒನ್ ಇದು, ಥರ್ಡ್ ಒನ್ನು, ಹಿಂಗೆ ರೀತಿಯಾಗಿ ಪ್ರತಿಯೊಂದು ಪೋಸ್ಟ್ಗಳಿಗೆ ಹಿಂಗೆ ಪ್ರಿಫರೆನ್ಸನ್ನು ಇಟ್ಕೊಂಡು ಹೋಗಬೇಕಾಗುತ್ತೆ. ನೋಡಿ ಪ್ರತಿಯೊಂದು ಹುದ್ದೆಗೆ ಈ ರೀತಿಯಾಗಿ ಪ್ರಿಫರೆನ್ಸನ್ನು ಇಟ್ಕೊಳ್ಳಿ. ಪ್ಲಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಪ್ರಿಫರೆನ್ಸನ್ನು ಇಡಬೇಕು, ನಮಗೆ ಮೊದಲು ಯಾವುದು ಹುದ್ದೆ ಬೇಕು ಅಂತ ಇಲ್ಲಿ ಈ ರೀತಿಯಾಗಿ ಪ್ರಿಫರೆನ್ಸನ್ನು ಇಟ್ಕೊಳ್ಳಿ. ಇಷ್ಟೆಲ್ಲ ಪ್ರಿಫರೆನ್ಸ್ನ ಕೊಟ್ಟ ಮೇಲೆ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗೊಂದು ಡಿಕ್ಲೇರ್ ಬಾಕ್ಸ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪ್ಲೇಸ್ ಕೇಳುತ್ತೆ, ಇಲ್ಲಿ ನಿಮ್ಮ ಸಿಟಿ ನೇಮ್ನ ಹಾಕ್ಕೊಂಡು ಕೊನೆಯದಾಗಿ ಇಲ್ಲಿ ಪ್ರಿವ್ಯೂ ಆ್ಯಂಡ್ ಅಪ್ಲಿಕೇಶನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಸಲ ಪ್ರಿವ್ಯೂ ತೋರಿಸುತ್ತೆ. ನಿಮ್ಮ ಒಂದು ನೇಮ್ ಆಗಿರ್ಬೋದು, ಫೋಟೋ ಸಿಗ್ನೇಚರ್ ಆಗಿರ್ಬೋದು, ಇನ್ನಿತರ ಏನು ಡೀಟೇಲ್ಸನ್ನು ಇಟ್ಟಿರುತ್ತೆ ಅದು ಪ್ರಿವ್ಯೂ ತೋರಿಸುತ್ತೆ. ಮತ್ತು ನಿಮಗೆ ಆರ್ಡರ್ ಪ್ರಿಫರೆನ್ಸ್ ದ ಪೋಸ್ಟ್ ಯಾವ್ಯಾವ ಪ್ರಿಫರೆನ್ಸ್ ಇದೆ ಅದನ್ನು ಚೆಕ್ ಮಾಡ್ಕೋಬೋದು. ಕೊನೆಯದಾಗಿ ಇಲ್ಲಿ ನಿಮಗೆ ಎಡಿಟ್ ಮಾಡ್ಕೊಳ್ಬೋದು ಏನಾದರೂ ಮಿಸ್ಟೇಕ್ ಆಗಿದ್ದರೆ. ಇಲ್ಲ ಅಂದರೆ ಈ ಡಿಕ್ಲೇರ್ ಬಾಕ್ಸ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೊನೆಯದಾಗಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೊನೆಯದಾಗಿ ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಟ್ ವಿಲ್ ನಾಟ್ ಬಿ ಏಬಲ್ ಟು ಮೇಕ್ ಎನಿ ಕರೆಕ್ಷನ್ ಇನ್ ದ ಆನ್ಲೈನ್ ಅಪ್ಲಿಕೇಶನ್ ಆಫ್ಟರ್ ಸಬ್ಮಿಷನ್ ಅಂತ ಹೇಳುತ್ತೆ. ನೀವು
ಸಬ್ಮಿಟ್ ಮಾಡಿದ ತಕ್ಷಣ ಮತ್ತೊಮ್ಮೆ ಎಡಿಟ್ ಮಾಡೋ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾರೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ. ನಿಮಗೆ ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ತೋರಿಸುತ್ತೆ. SC/ST ಅಭ್ಯರ್ಥಿಗಳಿದ್ರೆ $250 ಇರುತ್ತೆ. OBC ಅಭ್ಯರ್ಥಿಗಳಿದ್ರೆ $500 ಇರುತ್ತೆ. ನೀವು ಇಲ್ಲಿ $250 ಪೇ ಮಾಡಬೇಕು. ಇಲ್ಲಿ ಪೇ ವಿತ್ SBI ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಗ್ರಿ ಬಟನ್ ಇರುತ್ತೆ. ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪ್ರೊಸೀಡ್ ತೆಳಗೆ ಆಪ್ಷನ್ ಇದೆ ನೋಡಿ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಇಲ್ಲಿ UPI ಮೂಲಕ ನೀವು ಪೇಮೆಂಟ್ನ ಮಾಡ್ಕೋಬೋದು. ಡೆಬಿಟ್ ಕಾರ್ಡ್ ಮತ್ತು ಇದ್ರ ಮೂಲಕ ನೀವು ಪೇಮೆಂಟ್ನ ಮಾಡ್ಕೋಬೋದು. ಇಲ್ಲಿ UPI QR ಕೋಡ್ ಮೂಲಕ ನೀವು ಪೇಮೆಂಟ್ನ ಮಾಡ್ಕೋಬೋದು. ಕೊನೆಯದಾಗಿ ಪೇಮೆಂಟ್ನ ಮಾಡ್ಕೊಳ್ಳಿ. ಪೇಮೆಂಟ್ ಮಾಡಿದ ತಕ್ಷಣ ಪೇಮೆಂಟ್ ಆದ ತಕ್ಷಣ ನಿಮಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ನೀವು ಡೌನ್ಲೋಡನ್ನು ಮಾಡ್ಕೋಬೋದು. ಇದಾದ ತಕ್ಷಣ ಪೇಮೆಂಟ್ ಮಾಡಿದ ತಕ್ಷಣ ಈ ರೀತಿ ಹೋಮ್ ಪೇಜ್ ಬರುತ್ತೆ. ಇಲ್ಲಿ ಅಪ್ಲಿಕೇಶನ್ ಹಿಸ್ಟ್ರಿ ಅಂತಿದೆಯಲ್ಲ, ಇದರ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಬರುತ್ತೆ ಯಾವ ಒಂದು ಪೋಸ್ಟ್ ಅಪ್ಲೈ ಮಾಡಿದ್ದೀರಾ, ನಿಮಗೆ ಪೇಮೆಂಟ್ ಸ್ಟೇಟಸ್ ಯಾವ ರೀತಿಯಾಗಿದೆ ಮತ್ತು ನಿಮ್ಮದು ಅಪ್ಲಿಕೇಶನ್ ಇಲ್ಲಿ ವ್ಯೂ ಮಾಡ್ಕೋಬೋದು. PDF ಡೌನ್ಲೋಡ್ ಮಾಡ್ಕೋಬೋದು. ಪೇಮೆಂಟ್ ಆಗಿಲ್ಲ ಅಂದರೆ ಮತ್ತೊಮ್ಮೆ ಇಲ್ಲಿ ಪೇ ಆಪ್ಷನ್ ಬರುತ್ತೆ. ಪೇ ಮಾಡ್ಕೊಂಡು ವೆರಿಫೈ ಮಾಡ್ಕೊಳ್ಳಿ. ಈ ರೀತಿಯಾಗಿ ಪೇಮೆಂಟ್ ಮಾಡ್ಕೊಳ್ಳಿ. ಕೊನೆಯದಾಗಿ ನಿಮ್ಮದು ಅಪ್ಲಿಕೇಶನ್ನ ಡೌನ್ಲೋಡನ್ನು ಮಾಡ್ಕೊಂಡು PDF ಡೌನ್ಲೋಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು RBI ಗ್ರೂಪ್ ಡಿ ಏನು ವೇರಿಯಸ್ ಪೋಸ್ಟ್ಗಳಿದ್ದಾವೆ ಅದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತ ನಾನು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಮತ್ತು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀನಿ. ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಒಂದು ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್.